ಇವತ್ತು ಬ್ರೇಕ್ಫಾಸ್ಟ್ಗೆ ಮನೆಯಲ್ಲಿ ಪುಟ್ಟು ಮಾಡಿದ್ದಾರೆ. ಅದು ಪ್ರಜ್ಜು ಮಾಡಿರೋದು ಪುಟ್ಟು. ಹೆಂಗಿದೆ ಅಂತ ನೋಡೋಣ ತಡಿ. ಸಕ್ಕತ್ತಾಗಿ ಬಂತು, ಸಾಫ್ಟ್ ಇದೆ. ಇದಕ್ಕೆ ಇವಾಗ ನಾವು ಚಿಕನ್ ಸಾರು ಏನಾದ್ರು ಹಾಕೊಳ್ಬೋದು. ಇದು ಬಾಳೆಹಣ್ಣು ಮತ್ತು ಸಕ್ಕರೆ ತುಪ್ಪ ಹಾಕೊಂಡು ತಿನ್ನಕ್ಕೆ ಸಕ್ಕತ್ತಾಗಿರುತ್ತೆ. ಸಾರಿಗೆ ಇಷ್ಟ ಇದ್ದು ಅದನ್ನ ಹಾಕೊಂಡು ತಿನ್ಬೋದಲ್ವಾ? ಸಾರಿಗೆ ಇಷ್ಟ ಇಲ್ಲ ಅಂದ್ರೆ, ಸಾರು ತಿನ್ಲಿಕ್ಕೆ ಇಷ್ಟ ಇಲ್ಲ ಅಂದ್ರೆ ಹಾಗೆ ಸಕ್ಕರೆ ಬಾಳೆಹಣ್ಣು ಬಾಳೆಹಣ್ಣು ತುಪ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಅಷ್ಟೇ. ಇನ್ನು ಇಷ್ಟ ಇದೆ ಚಿಕನ್ ಸಾರು ಮೀನು ಸಾರು ಯೂಸ್ ಮಾಡ್ಬೋದಲ್ವಾ? ಮೀನು ಸಾರು ಮತ್ತೆ ಈ ಕಡಲೆ ಸಾಂಬಾರು, ಕಡಲೆಕಾಳು, ಅದಕ್ಕೇನಂತಾರೆ ಹೇಳು? ಏನು ಕಡಲೆ? ಬ್ರೌನ್ ಕಲರ್ ಇರ್ತದೆ ಕಡಲೆಕಾಳು ಅಲ್ವಾ, ಅದು ಹಾಕೊಂಡು ತಿನ್ಬೋದು. ಪುಟ್ಟು ರೆಡಿ ಆಯ್ತು. ಸೊ ಪುಟ್ಟು ರೆಡಿ ಆಗಿ ನೋಡಿ, ನಾನು ಬಾಳೆಹಣ್ಣು ತುಪ್ಪ ಸಕ್ಕರೆ ಹಾಕೊಂಡು ತೆಗಿ. ಇದಾ ನೋಡಿ ಮಿಕ್ಸ್ ಮಾಡಿಟ್ಟಿದ್ದೀನಿ ನಾನು, ಅದನ್ನ ತೋರಿಸ್ತಿದ್ದೀರಾ? ಹೆಂಗಿದೆ? ಏನೇನು ಮಿಕ್ಸ್ ಮಾಡಿದ್ಯಾ? ತುಪ್ಪ ಸಕ್ಕರೆ ಬಾಳೆಹಣ್ಣು. ತುಪ್ಪ ಸಕ್ಕರೆ ಬಾಳೆಹಣ್ಣು ಚೆನ್ನಾಯ್ತಾ? ನೋಡಿ ಇಷ್ಟೇ ಪುಟ್ಟು. ನಾನು ಏನು ತಿಂತಿಲ್ಲ, ಬರೀ ಪುಟ್ಟು ಅಷ್ಟೇ ತಿಂತಾ ಇರೋದು. ನನಗೆ ಅದೆಲ್ಲ ಇಷ್ಟ ಆಗಲ್ಲ. ಹಿಂಗೆ ತಿಂದ್ರೆ ಅದು ಕಡಲೆಕಾಳು ಸಾರು ಬರುತ್ತೆ, ಅದು ತಿನ್ಬೇಕು, ಅದೇ ಚಂದ ಇದಕ್ಕೆ. A few moments later. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವೆಂಕಿ ಪೂಜಾ ವ್ಲಾಗ್ಸ್ ಆ್ಯಂಡ್ ರೆಸಿಪಿ. ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ? ಶಿವಮೊಗ್ಗ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಪ್ಲಾನ್ ಮಾಡಿದ್ವಿ. ಹೋಗೋಣ. ಓಕೆ, ಹೋಗ್ತಾ ಸಿಗ್ತೀವಿ. ಮತ್ತೆ ಅಲ್ಲಿ ಸ್ವಲ್ಪ ಏನೇನು ತಗೋಬೇಕಂತೆ, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಮತ್ತೆ ಅವ್ರ ಫ್ರೆಂಡು ಒಬ್ರು ಇದಾರಂತೆ, ಅಲ್ಲಿ ಹಂಗೆ ಮೀಟ್ ಮಾಡಿಕೊಂಡು ಮಾತಾಡ್ಸ್ಕೊಂಡು ಬರ್ತೀವಿ. ಓಕೆ, ಇನ್ನು ಮತ್ತೆ ಹೋಗ್ತಾ ಸಿಗ್ತೀವಿ. ಬನ್ನಿ ಏನೇನಾಗುತ್ತೆ ಅಂತ ನೋಡೋಣ. ಓಕೆ, ಯಾವಾಗ ನೋಡು ಮಳೆ ಮಳೆ ಮಳೆ. ನಾವು ಉಡುಪಿಗೆ ಹೋದಾಗ್ಲೂ ಮಳೆ, ಶಿವಮೊಗ್ಗಕ್ಕೆ ಹೋಗ್ತಾ ಇದೀವಿ, ಶಿವಮೊಗ್ಗ ಹೋದ್ರು ಮಳೆ, ಎಲ್ಲೋದ್ರು ಮಳೆ ಮಳೆ ಮಳೆ. ಕೊಡೆ ಹಿಡಿದು ನಡಿ. ಸಿಕ್ಕಾಪಟ್ಟೆ ಮಳೆ ಬರ್ತಿದೆ. ಈಗ ಕಾಡ್ ತರ ಇತ್ತು. ಎನ್ನಾರ್ಪುರ ಅಲ್ಲ, ಎನ್ನಾರ್ಪುರ ಇದು. ಸಿಂಸೆ. ಎನ್ನಾರ್ಪುರ ಯಾವುದು? ಬಸ್ ಸ್ಟ್ಯಾಂಡ್ ಎಲ್ಲ ಇದೆಯಲ್ಲ ಅದು. ಅಂದ್ರೆ ನಾವು ಇವಾಗ ಎನ್ನಾರ್ಪುರ ಲೆಫ್ಟ್ ಹೋಗ್ಬೇಕಲ್ವಾ ನಾವು? ಇಲ್ಲೆಲ್ಲ ಲೆಫ್ಟ್ ಅಲ್ಲ, ಶಿಂಸೆ. ಓಕೆ, ಇವಾಗ ನಾವು ಲೆಫ್ಟ್ ಎಲ್ಲ ಹೋಗ್ಬೇಕಲ್ವಾ? ಶಿವಮೊಗ್ಗಕ್ಕೆ ಹೋಗೋದು. ಇವಾಗ ಇಲ್ಲೆಲ್ಲ ಲೆಫ್ಟ್ ಹೊಡಿಬೇಕಲ್ವಾ? ಹೌದು. ಓಕೆ, ಇವಾಗ ಇಲ್ಲಿಂದ ಲೆಫ್ಟಿಗೆ ಹೋಗ್ಬೇಕು ಶಿವಮೊಗ್ಗಕ್ಕೆ. ಸ್ಟ್ರೈಟ್ ಹೋದ್ರೆ ಬಸ್ ಸ್ಟ್ಯಾಂಡ್. ಅಮ್ಮನ್ ಕೇಳಿ ಯಾವ ಸ್ಕೂಲ್ ಓದಿದ್ದು ಏನು? ಅಮ್ಮ ಇಲ್ಲೇ, ಅಮ್ಮನ ಊರು ಇದೆ ಎನ್ನಾರ್ಪುರ. ನಮ್ದು ಜೂನಿಯರ್ ಕಾಲೇಜು ಜೀಜಸ್. ಇನ್ನೊಂದ್ ಸ್ವಲ್ಪ ಮುಂದೆ ಹೋಗ್ಬೇಕು, ಟೌನಿಗೆ ಹೋಗ್ಬೇಕು. ಇದೀಗ ನಾವು ಹೋಗ್ತಾ ಇರೋದು ಮೆಣಸೂರು. ಯಾರು ಕಮೆಂಟ್ ಮಾಡಿದ್ರು ನಿಮ್ಮ ಅಮ್ಮನ ಊರು ಯಾವ್ದು ಅಂತ? ಇದೆ ಎನ್ನಾರ್ಪುರ. ನಮ್ದು ಹುಟ್ಟಿದ್ದು ತಾಯಿ ಮನೆ ಅಲ್ಲಿ ಕೈಮರ, BH ಕೈಮರ. ಸಿಟಿ ನಮ್ಗೆ ಎನ್ನಾರ್ಪುರ. ನೀವು ಯಾವ ಸ್ಕೂಲ್ ಓದಿದ್ದೀರಿ? ಕೈಮರ ಸ್ಕೂಲ್, BH ಕೈಮರ. ಗೌರ್ಮೆಂಟ್ ಸ್ಕೂಲ್. ಗೌರ್ಮೆಂಟ್ ಸ್ಕೂಲಲ್ಲೇ ಓದಿರೋದವರು. ಹೈಸ್ಕೂಲು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿರೋದು. ಹೇಳಿ, ಇವಾಗ ನೀವೆಲ್ಲ ಬರ್ತಿದ್ರಲ್ಲ ಅವಾಗ ಚಿಕ್ಕ ವಯಸ್ಸಲ್ಲಿ? ಚಿಕ್ಕ ವಯಸ್ಸಲ್ಲೆಲ್ಲ ಬರ್ತಿದ್ವಿ ಇಲ್ಲಿಗೆ. ಪ್ರಜ್ವಲ್ ಕೇಳು, ಚಿಕ್ಕ ವಯಸ್ಸಲ್ಲೆಲ್ಲ ಬರ್ತಿದ್ರಲ್ಲ? ಅಲ್ವೇನೋ? ಹೌದು, ಹೇಳು ಪ್ರಜ್ವ. ಚಿಕ್ಕ ವಯಸ್ಸಲ್ಲೆಲ್ಲ ಇಲ್ಲೆಲ್ಲ ಹೆಂಗಿರ್ತಿತ್ತು ನಿಮ್ಮ ಅಜ್ಜಿ ಮನೆಗೆಲ್ಲ? ಅವಾಗೆಲ್ಲ ಡಿಫ್ರೆಂಟ್. ಇದೊಂಥರ ಇಷ್ಟ ಇರ್ಲಿಲ್ಲ, ಈ ತರ ರೋಡ್ ಎಲ್ಲ ಇರ್ಲಿಲ್ಲ ಅವಾಗೆಲ್ಲ. ಇಲ್ಲಿ ಇಷ್ಟು ದೊಡ್ಡ ರೋಡ್ ಇರ್ಲಿಲ್ಲ, ಫುಲ್ ಕಾಡು. ಮನೇನು ಇರ್ಲಿಲ್ಲ, ಏನೂ ಇಲ್ಲ, ಕಾಡು. ಈಗ ಫುಲ್ ಸಿಟಿ ಆಗ್ಬಿಟ್ಟಿದೆ, ಎಲ್ಲೂ ಗ್ಯಾಪೇ ಇಲ್ಲ ಮನೆಗಳು. ಈಗೆಲ್ಲ ಕಡೆ ಮನೆ ಆಗಿದೆ. ಮತ್ತೆ ಅವಾಗೆಲ್ಲ ಕಾಡಿತ್ತು, ಗದ್ದೆ ಎಲ್ಲ ಇತ್ತಲ್ಲಮ್ಮ ಅಲ್ಲಿ ತೋಟ. ಈಗ ನಾವು ಅವಾಗೆಲ್ಲ ಒಂದ್ಸತಿ ಇದಕ್ ಬಂದಿದ್ವಿ, ಇಲ್ಲಿ ಗೋಣಿಬೀಡು ಅಂತ ಹೇಳಿ ಗೊತ್ತಾ? ಗೋಣಿಬೀಡು ಇಲ್ಲ, ಹಾಸನಲ್ಲ. ಇಲ್ಲಿ ನಾವು ಮದ್ವೆಗೆ ಬರ್ಬೇಕಾದ್ರೆ ನಮ್ಮ ಮದ್ವೆ ಇತ್ತಲ್ಲ, ಅವಾಗ ಬರ್ಬೇಕಾದ್ರೆ ನಾವು ಹಂಗೆ ಅಲ್ವಾ ಗೋಣಿಬೀಡ್ಗೆ ಹೋಗಿ ಅಲ್ವಾ ಬಂದಿದ್ದು? ಗೋಣಿಕೊಪ್ಪ ಅನ್ಸುತ್ತೆ ಕಣ. ಗೋಣಿಕೊಪ್ಪ ಅಲ್ಲ, ಗೋಣಿಬೀಡು. ಹೌದಾ? ನೋಡ್ತೀನಿ ಯಾವ್ದಂತ. ಸರಿನಾ? ಅಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ಒಂದ್ಸತಿ ಬಂದಿದ್ವಿ. ಅವಾಗ ಅಲ್ಲಿ ಚಾನಲ್ ಅಂತಾರ ಗೊತ್ತಾ, ನೀರು ಹರಿಯುತ್ತಲ್ಲ, ಅಲ್ಲಿ ಹೋಗಿ ಎಲ್ಲ ಈಜೆಲ್ಲ ಆಡ್ಕೊಂಡು ಇನ್ನೂ ನೆನಪಿದೆ ಅದು ನನಗೆ.
ಚಿಕ್ಕ ವಯಸ್ಸು, ತುಂಬಾ ಚಿಕ್ಕ ವಯಸ್ಸು. ಅದು ಬಿಟ್ರೆ ಮೊನ್ನೆ ಮದ್ವೆಗೆ ಬರ್ಬೇಕಾದ್ರೆ ಅವ್ರ ಮನೆಗೆ ಹೋಗಿದ್ದು. ಎಷ್ಟು ಒಂದು 20-22 ವರ್ಷ ಆದ್ಮೇಲೆ ಅವ್ರ ಮನೆಗೆ ಹೋಗಿದ್ದು ನಾವು. ಅವ್ರು ಏನಾಗ್ಬೇಕು ನಿಮಗೆ? ಅಮ್ಮ, ಅದೇ ಅಮ್ಮನ ತಂಗಿ ಅವ್ರು ಬಂದ್ಲಿ. ಅಮ್ಮನ ಕಸಿನ್ ಅಲ್ಲ, ತಂಗಿ, ಆಂಟಿ ಮಗಳ. ಓಕೆ, ಇದೆ ಅನ್ಸುತ್ತೆ ಚಾನಲ್ ಅಲ್ವಾ ಇದು? ಅಮ್ಮ ಇದು ಯಾವ್ದಮ್ಮ? ಇದು ಗ್ಲಾಸ್ ಇದು ಮಾಡಿ ಕ್ಲೀನ್ ಮಾಡಿ ನೋಡಿ. ಈ ಡ್ಯಾಮ್ ಯಾವ ಡ್ಯಾಮ್ ಅಮ್ಮ ಇದು? ನೀರು ನೋಡಿ ಚೆನ್ನಾಗಿ ಬರ್ತದೆ. ಮತ್ತೆ ಈ ಮಳೆಗೆ ನೋಡಿ ಎಷ್ಟು ನೀರು ಸಕ್ಕತ್ತಾಗಿ. ನಾನಿಲ್ಲಿ ಗ್ಲಾಸ್ ಓಪನ್ ಮಾಡಿದ್ದೀನಿ. ಇಲ್ಲಿಂದ ಎನ್ನಾರ್ಪುರ ಎಂಡು. ಯಾವ ಪ್ಲೇಸ್ ಇಲ್ಲಿಂದ ಬೇರೆ ಊರು ಸ್ಟಾರ್ಟ್. ಅಲ್ಲಿ ಎಂಡ್ ಅಂತ ಇತ್ತಲ್ಲ, ಅಲ್ಲಿ ಆರ್ಚ್ ಇತ್ತು ಕಣೋ. ಬೇರೆ ಯಾವ್ದೋ ಇದು ಇಲ್ಲಿಂದ. ಹಾ ಮುಗೀತು. ಇಲ್ಲಿಂದ ಶೆಟ್ಟಿಕೊಪ್ಪ ಅನ್ಸುತ್ತೆ. ಓಕೆ, ಇವಾಗ ನಾವು ಶಿವಮೊಗ್ಗಕ್ಕೆ ಬಂದ್ವಿ. ಶಿವಮೊಗ್ಗ ಹೆಂಗೆ ಸುತ್ತಾಡಿಸ್ಬಿಡ್ತು ಅಂದರೆ, ಇವಳು ಗಾಂಧಿ ಬಜಾರಿಗೆ ಹಾಕಿದೆ ಲೊಕೇಶನ್ನ. ಗಾಂಧಿ ಬಜಾರ್ ಅಂತ ಹೊಡೆದ್ರೆ ಯಾರ್ದೋ ಮನೆ ಮುಂದೆ ತಗೊಂಡೋಗಿ ನಿಲ್ಲಿಸ್ಬಿಡ್ತು. ಆಮೇಲೆ ಮತ್ತೆ ನಾವು ಇಲ್ಲಿ ನಮ್ಮ ಮದುವೆ ಟೈಮಲ್ಲಿ ಮಾಂಗಲ್ಯ ಸರ ಅದು ಇದು ಸ್ವಲ್ಪ ಒಡವೆಗಳನ್ನೆಲ್ಲ ತೊಗೊಂಡಿದ್ವಲ್ಲ, ಜಯಲಕಸಲ್ಲ ಅದು. ಅಲ್ಲಿಗೆ ಹಾಕು ಅಂತ ಹೇಳಿ ಅಲ್ಲಿಂದ ಮತ್ತೆ ಈ ಕಡೆ ಎಲ್ಲ ತಿರುಗಾಡಿದ್ಮೇಲೆ ಒಂದು ಹೋಟೆಲ್ ಸಿಕ್ತು. ಹೊಟ್ಟೆ ತುಂಬ ಹಸ್ತೋಗಿದೆ ನಮಗೆ. ಐಸಿರಿ ಹೋಟೆಲ್ ಅಂತ ಚೆನ್ನಾಗಿದೆ. ಫುಡ್ ಹೆಂಗಿರುತ್ತೆ ಅಂತ ನೋಡೋಣ. ಸೊ ಇದೆಲ್ಲ ಚೆನ್ನಾಗಿದೆ, ಆಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಅದು ಒಂದು ಒಳ್ಳೆ ಮ್ಯೂಸಿಕ್ ಹಾಕೋರೆ. ಅವ್ರು ನೋಡಿದ್ರೆ ನಿದ್ದೆ ಮಾಡ್ತಾವ್ರೆ ನಮ್ಮ ಮತ್ತೆ. ಹೌದು, ಇಲ್ಲಿ ಸ್ವಲ್ಪ ಕೋಲ್ಡ್ ಇದೆ ಇಲ್ಲಿ. ಅವರು ಏನು ಹೇಳ್ತಿದ್ದಾರೆ ಅಂದರೆ, ನಾನು ನಿದ್ದೆ ಮಾಡ್ತಾ ಇಲ್ಲ, ಸ್ವಲ್ಪ ಕಂಫರ್ಟೇಬಲ್ ಆಗಿದೆ. ಅವಾಗಲೇ ಆ ಕಡೆ ಎ ಸಿ ಇತ್ತು, ಸ್ವಲ್ಪ ಈ ಹಿಂಸೆ ಆಗ್ತಿತ್ತು. ಇವಾಗ ಎ ಸಿ ಇಲ್ಲ, ಕಡಿಮೆ ಆಗಿದೆ ಅಂತ ಹೇಳ್ತಾವ್ರೆ. ಎ ಸಿ ಅಂದರೆ ತುಂಬ ದೂರ ಅಂತೆ, ಕೋಲ್ಡ್ ಅಂದರೆ ತುಂಬ ದೂರ ಅಂತೆ. ಮತ್ತೆ ಇಲ್ಲಿ ಜೋರಾಗಿ ಮಾತಾಡೋಕೆ. ಇವಾಗ ಇಲ್ಲಿ ಹೋಟೆಲಲ್ಲಿ ನಾವು ನಾನು, ಇವಳು, ಪ್ರಜ್ಜು 3 ಜನ ಚಿಕನ್ ಬಿರಿಯಾನಿ, ಅವರು ಮಟನ್ ಬಿರಿಯಾನಿ, ಮತ್ತು ಒಂದು ಫುಲ್ ಚಿಕನ್ ತಂದೂರಿ ಆರ್ಡ್ರ್ ಮಾಡಿದ್ದೀವಿ. ಸೊ ಫುಡ್ಡು ಹೇಗಿದೆ ಏನು ಅಂದ್ಬಿಟ್ಟು ಬಂದಾದ್ಮೇಲೆ ಟೇಸ್ಟ್ ಮಾಡಿ ಹೇಳ್ತೀವಿ. ಓಕೆ, ಇವಾಗ ತಂದೂರಿ ಚಿಕನ್ ಬಂದಿದೆ. ನಾವು ಅಂದ್ಕೊಂಡಿದ್ದು ಬೇರೆ ಥರ, ಬಂದಿದ್ದು ಬೇರೆ ಥರ ಅಲ್ವಾ? ಯಾವ ಥರ ಟೇಸ್ಟ್ ನಾನು ಅಂದ್ಕೊಂಡಿದ್ದೆ ಅಂದರೆ ಫುಲ್ ಲೆಗ್ ಪೀಸೇ ಒಂದು. ಬ್ಯಾಂಗ್ಳೂರೆಲ್ಲ ತಿಂತೀವಲ್ಲ, ಇದು ಲಾಲಿಪಾಪ್ ತರ ಮಾಡಿದ್ದಾರೆ. ಚಿಕನ್ ಲಾಲಿಪಾಪ್, ತಂದೂರಿ ನಾವು ಹೇಳಿ, ಬಟ್ ಲಾಲಿಪಾಪ್ ತರ ಫೀಲ್ ಆಗ್ತಾ ಇದೆ. ತಿಂದು ನೋಡೋಣ ಹೆಂಗಿದೆ ಅಂತ. ಬಿರಿಯಾನಿ ಮತ್ತೆ ತಂದೂರಿ ಎರಡೂ ಚೆನ್ನಾಗಿದೆ. ಇನ್ನು ಊಟ ಮಾಡಿ ಮತ್ತೆ ನಿಮಗೆ ಊಟ ಮಾಡಾದ್ಮೇಲೆ ಶಾಪಿಂಗ್ ಮಾಡ್ಬೇಕಂತೆ, ಆಮೇಲೆ ಸಿಗ್ತೀವಿ ನಿಮಗೆ. ಅಲ್ಲಿ ಹೋಗ್ಬಿಟ್ಟು ಸಿಗ್ತೀವಿ. ಫುಡ್ ಹೇಗಿತ್ತು ಮೇಡಮ್? ಚೆನ್ನಾಗಿತ್ತು. 10ಗೆ ಸೂಪರ್ ಅಂತ ಇಲ್ಲ, 10ಗೆ ಒಂದು 7 ಚೆನ್ನಾಗಿತ್ತು. ಮತ್ತೆ ಊಟ ಆಗಿ ಕೆಳಗಡೆ ಯೋಚನೆ ಮಾಡ್ಕೊಂಡು ಬರ್ತಾ ಇದೀವಿ, ಎಲ್ಲಿ ಹೋಗೋದು, ಎಲ್ಲಿ ಸಿಗುತ್ತೆ ಇದು. ನಾವು ಅವಾಗಲಿಂದ ಹುಡುಕಿ ಇಷ್ಟಿಷ್ಟೇ ಸಂಧಿ ರೋಡ್ ಅಲ್ಲೆಲ್ಲ ಹೋಗಿ ಬಂದ್ವಿ. ಅದೊಂದು ಭಯ ಆಗಿದೆ, ಬಟ್ಟೆ ಪರ್ಚೇಸ್ ಮಾಡೋದು ಎಲ್ಲಿ, ಶಿವಮೊಗ್ಗದಲ್ಲಿ ಏನು ಗೊತ್ತಾಗ್ತಾ ಇಲ್ಲ. ಮೊದ್ಲು ಬರ್ತಿದ್ವಿ ಆದ್ರೆ ಈ ತರ ಇರ್ಲಿಲ್ಲ, ಡಿಫ್ರೆಂಟ್ ಆಗಿತ್ತು ಪ್ಲೇಸ್. ನಿಂಗೂ ಗೊತ್ತಿಲ್ವಾ? ಎಲ್ಲೆಲ್ಲಂತಾನೆ ಗೊತ್ತಾಗ್ತಾ ಇಲ್ಲ. ಕೇಳ ಯಾರ ಹತ್ರ ಆದ್ರೂ ಕೇಳ್ಬಿಟ್ಟು ಹೋಗೋದು ಅಷ್ಟೇ ಅಲ್ವಾ? ಈ ಕಡೆ ಇವಾಗ ನಾವು ಚೋರ್ ಬಜಾರ್ಗೆ ನಡ್ಕೊಂಡು ಹೋಗ್ತಾ ಇದೀವಿ, ಬೈ ವಾಕ್ ಹೋಗ್ತಾ ಇದೀವಿ. ಊಟ ಎಲ್ಲ ಅಂತೆ, ಇಲ್ಲಿ ಸರ್ಕಲ್ ಇಂದ ಡೌನ್ ಅಂತೆ, ಅದೇ 1 ಕಿಲೋಮೀಟರ್ ಅಂತೆ. ಸುಮ್ಮನೆ ನಡ್ಕೊಂಡು ಹೋಗ್ಬೋದು. ನಡ್ಕೊಂಡು ಹೋದ್ರೆ ಸ್ವಲ್ಪ ವಾಕ್ ಆದ್ರೂ ಆಗುತ್ತೆ. ಊಟ ಎಲ್ಲ ಮಾಡಿದೀವಿ ಇವಾಗ ತಾನೆ. ಈಗ ನೀನು ಇಲ್ಲಿ ಆಕ್ಚುಲಿ ಬಟ್ಟೆಗಳು ಚೆನ್ನಾಗಿ ಸಿಗುತ್ತೆ ಶಿವಮೊಗ್ಗದಲ್ಲಿ, ಅದಕ್ಕೋಸ್ಕರ ಓಕೆ. ಇನ್ನ ಶಿವಮೊಗ್ಗಕ್ಕೆ ಬಂದಿದೀವಿ, ಬಟ್ಟೆ ತಗೊಂಡೇ ಹೋಗ್ಬಿಡೋಣ ಅನ್ಬಿಟ್ಟು. ಮತ್ ಬಂದು ಸುಮ್ನೆ ಹೋಗಕ್ಕಾಗುತ್ತಾ? ಇಷ್ಟು ದೂರ ಬಂದು ಮಳೆಯಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದೀವಿ ಅಂದ್ರೆ ಲೆಕ್ಕ ಹಾಕಿ ನಾವ್ ಎಷ್ಟು ಬರ್ಗೆಟ್ ಹೋಗ್ಬಿಟ್ಟಿದೀವಿ ಅಂತ. ವಾಕ್ ಮಾಡ್ಬೇಕು, ಸ್ವಲ್ಪ ವಾಕ್ ಆದಂಗೂ ಆಗುತ್ತೆ. ಮನೆ ಹತ್ರ ನಡೀತಾನೆ ಇರ್ಲಿಲ್ಲ, ತುಂಬಾ ಮಳೆ, ನಡಿಯಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಛತ್ರಿ ಗಿತ್ರಿ ಎಲ್ಲ ತಂದ್ಬಿಟ್ಟಿದೀವಿ. ಪ್ರಜ್ಜು ತೋರ್ಸೋ, ಎತ್ತು ನಿನ್ನ ಗಾಂಡಿವ. ಓಕೆ, ಇನ್ನ ಅಲ್ಲೋದ್ಮೇಲೆ ನಾವು ಬಟ್ಟೆ ಗಿಟ್ಟೆ ಎಲ್ಲ ತೊಗೊಂತೀವಲ್ಲ, ಸೊ ಅವಾಗ ತೋರಿಸ್ತೀನಿ. ಓಕೆ, ನೋಡೋಣ. ಇವಾಗ ವಾಕ್ ಮಾಡ್ಕೊಂಡು ಹೋಗ್ತಾ ಇದೀವಿ.
ಮತ್ತೆ ವಿಡಿಯೋ ಎಲ್ಲ ಮಾಡೋಕ್ಕಾಗಲ್ಲ, ಮತ್ತೆ ಅಲ್ಲಿ ಸಿಗ್ತೀವಿ ನಿಮಗೆ. ಹ್ಮ್ ಇವಾಗ ನಾವು ಸುತ್ತಿ ಚೆನ್ನಾಗಿದೆ. ಇವಾಗ ಒಂದು ಶಾಪಿಗೆ ಬಂದಿದ್ದೀವಿ. ಯಾವುದು ಶಾಪ್ ಸರ್ ಇದು ಹೆಸರು? ಬನಶಂಕರಿ ಶಾಪ್ ಅಂತೆ. ಅಲ್ಲಿಗೆ ಬಂದಿದ್ದೀವಿ. ಏನೋ ಸ್ಕಾಫ್ ತಗೊಳಕ್ ಬಂದಿದ್ದಾರೆ. ಇಷ್ಟ ಆಯ್ತಾ ಸ್ಕಾಫು? ತಗೊಳ್ತಿದಾರೆ. ತಾಂತೀರಾ ಖಂಡಿತವಾಗ್ಲು? ಸುಸ್ತಾಗೋಗಿದೆ. ಓಕೆ, ಇನ್ನೇನು ಸ್ವಲ್ಪ ಇಲ್ಲಿಗಿನ್ನ ಆ್ಯಕ್ಚುಲಿ ಕೊಪ್ಪದಲ್ಲಿ ಆ್ಯಕ್ಚುಲಿ ಚೆನ್ನಾಗಿದೆ ಅಲ್ವಾ? ಇಲ್ಲೇನು ಆ್ಯಕ್ಚುಲಿ ಅಷ್ಟೊಂದೇನು ಚೆನ್ನಾಗಿಲ್ಲ ಅಪ್ಪ. ಇಲ್ಲಿ ಸುಮ್ಮನೆ ನಡೆದು ಸುಸ್ತಾಗೋಯ್ತು ಆ ಕಡೆ. ನೋಡೋಣ ಇವಾಗ ಏನೋ ಒಂದು ಸ್ಕಾಫ್ ತಗೊಳ್ಳೋದಕ್ಕೆ ಶಿವಮೊಗ್ಗಕ್ಕೆ ಬಂದಿದ್ದೀವಿ ಅಂದರೆ ಲೆಕ್ಕ ಹಾಕೊಳ್ಳಿ. ನೋಡೋಣ ಇನ್ನೂ ಏನಾದ್ರು ತಗೋಬೋದೇನೋ ಗೊತ್ತಿಲ್ಲ. ಸದ್ಯಕ್ಕೆ ಸ್ಕಾಫ್ ತಗೊಂಡಿದ್ದಾರೆ. ಸ್ಕಾಫ್ ತಾನೇ ಅದು. ಸದ್ಯಕ್ಕೆ ಸ್ಕಾಫ್ ತಗೊಂಡಿದ್ದಾರೆ. ಮತ್ತೆ ಏನು ತಗೊಂತಾರೆ ಏನೋ ಗೊತ್ತಿಲ್ಲ. ತಗೊಳ್ಬೇಕಾದ್ರೆ ಸಿಗ್ತೀವಿ. ನೋಡಿ ಅವ್ರಿಗೆ ತಲೆ ತಿಂತ ಕೂತಿರೋದು. ಸೆಟ್ ಎಲ್ಲ ಎಷ್ಟು? ತಲೆ ತಿಂದು ನೋಡಿ ಅವ್ರ ಕೂದಲೆಲ್ಲ ಬಿದ್ದೋಗೈತೆ ಪಾಪ. ಇಲ್ಲಿ ಬರೋ ಹೆಂಗಸ್ರು ಅವ್ರ ತಲೆ ಎಲ್ಲ ತಿಂದು ಅವ್ರ ಕೂದಲೆಲ್ಲ ಉದುರೋಗಿದೆ. ಈಗ ಇವರು ಅವ್ರು ಇರೋ ಬರೋ ಅಷ್ಟು ಕೂದಲು ಇವರು ಇಬ್ಬರು ಉದುರಿಸ್ತಾವ್ರೆ. ಉದುರಿಸಿ ನೀವು ಉದುರಿಸ್ಕೊಳ್ತೀರಿ ಸರ್, ನೀವು ಉದುರಿಸಿ ಮೇಡಮ್, ನೀವು ಉದುರಿಸ್ಕೊಳ್ಳಿ ಸರ್, ನೀವು ಉದುರಿಸ್ಕೊಳ್ಳಿ. ಓಕೆ, ಫೈನಲಿ ಡ್ರೆಸ್ ಪರ್ಚೇಸ್ ಎಲ್ಲ ಮಾಡಾಯಿತು. ಇಲ್ಲ ಮಾಡಾಗಿಲ್ಲ, ಇನ್ನೂ ಸ್ವಲ್ಪ ಏನೋ ತೊಗೊಳ್ಬೇಕು. ನಾನು ನೈಟ್ ಡ್ರೆಸ್ ಮಾತ್ರ ತೊಗೊಂಡಿದ್ದು, ಮತ್ತು ಅಮ್ಮ ಟಾಪ್ ತೊಗೊಂಡ್ರು. ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ ಅದು ಹೆಂಗಿದೆ ಅಂತ. ಲಕ್ಕಿ ಹೇಳಿ ಅಡ್ರೆಸ್. ಲಕ್ಕಿ ಇಂಪ್ಯಾಕ್ಟ್ಸ್ ಗಾಂಧಿ ಬಜಾರ್ ಶಿವಮೊಗ್ಗ, ನಿಯರ್ ಬಸವೇಶ್ವರ ಟೆಂಪಲ್. ಮೇಡಮ್ ಬಂದಿದ್ದಾರೆ, ಡ್ರೆಸ್ ಎಲ್ಲ ತೊಗೊಂಡಿದ್ದಾರೆ, ನೈಟ್ ಡ್ರೆಸ್ ತೊಗೊಂಡಿದ್ದಾರೆ, ಮದರಿಗೆ ಟಾಪ್ಸ್ ಎಲ್ಲ ತೊಗೊಂಡಿದ್ದಾರೆ. ನೆಕ್ಸ್ಟ್ ಅವ್ರು ನಿಮಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಹೇಳ್ತಾರೆ ಹೆಂಗಿದೆ ಅಂತ ಶಾಪು. ಸೊ ನೀವು ಅವ್ರಿಗೆ ಫಾಲೋ ಮಾಡ್ಕೊಂಡು ಫಾಲೋವರ್ಸ್ ಆ್ಯಕ್ಚುಲಿ ಪ್ರೈಸ್ ಇಸ್ ವೆರಿ ರೀಸನಬಲ್ ಇನ್ ಶಿವಮೊಗ್ಗ, ಅದು ಮಾತ್ರ ಗ್ಯಾರಂಟಿ ಇದೆ. ಪ್ಲಸ್ ಕ್ವಾಲಿಟಿ ಮೇಲೆ ಹೋಗ್ತಾ ಇದೀವಿ ನಾವು ಯಾವತ್ತೂ ಪ್ರೈಸ್ ಮೇಲೆ ಹೋಗ್ತಾ ಇಲ್ಲ, ಕ್ವಾಲಿಟಿ ಫ್ಯಾಬ್ರಿಕ್ ಕೊಡ್ತೀವಿ. ಇವಾಗ ಎಲ್ಲ ಪರ್ಚೇಸಿಂಗ್ ಮುಗೀತು. ಸೊ ನೋಡಿ, ಸೊ ಎಷ್ಟು 4-5 ತಿಂಗಳು 6 ತಿಂಗಳಾಗಿತ್ತು. 7 ತಿಂಗಳಾಗಿತ್ತು. ಅವಾಗ ಇಲ್ಲಿ ಮದುವೆ ಟೈಮಲ್ಲಿ ಬಂದಿದ್ದು, ನಾವು ಇಲ್ಲೇ ಪರ್ಚೇಸ್ ಮಾಡಿದ್ದು. ಸೊ ಇವಾಗ 7 ತಿಂಗಳು ಆದಮೇಲೆ ಮತ್ತೆ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅದೇ ಥರ ಮಾತಾಡಿಸ್ತಾರೆ, ಅದೇ ಥರ ರೇಟು ಕೊಟ್ಟರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ನಿಮ್ಮ ಪರ್ಚೇಸ್ ಕಳಿಸ್ತಾ ಇರಿ. ಓಕೆ, ಖಂಡಿತ. ಎಷ್ಟೋ ಜನ ನಮ್ಮ ಸಬ್ಸ್ಕ್ರೈಬರ್ಸ್ ಇಲ್ಲಿ ಗೊತ್ತಿರೋರು ಇದ್ದಾರೆ. ಅವ್ರು ಎಷ್ಟೋ ಜನ ಕಮೆಂಟ್ ಮಾಡಿದ್ದಾರೆ. ಕಮೆಂಟಲ್ಲಿ ನೋಡಿ ಬೇಕಾದ್ರೆ. ನೋಡಿ ಬರ್ತಾರೆ, ನಮ್ಮ ಜನನು ಹೇಳಿದ್ದಾರೆ ಈ ಕಡೆ ಬರ್ತಾರೆ. ಓಕೆ, ನಮ್ಮ ಸಬ್ಸ್ಕ್ರೈಬರ್. ಹೌದು ಬರ್ತಾ ಇದ್ದಾರೆ. 2ನೇ-3ನೇ ಸತಿ ಬರ್ತಿದ್ದಾರೆ ಹೆಚ್ಚು ಕಡಿಮೆ. ನಾನು ಆರಿಸ್ತೀನಿ ಅವ್ರು ಕಂಟಿನ್ಯೂಸ್ ಬರ್ತಾ ಇರಲಿ, ಅವರಿಂದ ಇನ್ನೊಂದು ಜನಗಳು ಬರ್ತಾ ಇರಲಿ ನಮ್ಮ ಅಂಗಡಿಗೆ. ಖಂಡಿತ ಬರ್ತಾರೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಇನ್ನು ನಾವು ಮನೆಗೆ ಹೋದ್ಮೇಲೆ ಸಿಗ್ತೀವಿ. ಇವಾಗ ನಾವು ಆ್ಯಕ್ಚುಲಿ ಶಿವಮೊಗ್ಗದಿಂದ ನೆನ್ನೆ ನೈಟ್ ಬಂದ್ವಿ. ತುಂಬ ಲೇಟ್ ಆಗೋಯ್ತು ಅಲ್ಲಿಂದ ಬರೋಷ್ಟರಲ್ಲಿ. ಅದಕ್ಕೆ ಬಂದ ತಕ್ಷಣ ಮಲ್ಕೊಂಬಿಟ್ವಿ ನಾವು. ಮತ್ತೆ ನಾವು ಏನೇನು ತಂದಿದ್ದೀವಿ ಅಂದ್ಬಿಟ್ಟು ಆಮೇಲೆ ತೋರಿಸ್ತೀನಿ ನಿಮಗೆ. ಇವಾಗ ಪೂಜಾ ಏನು ಮಾಡ್ತಿದ್ದಾಳೆ? ಪೂಜಾ ಮತ್ತು ಇವನು ಪ್ರಜ್ವಲ್ ಇಬ್ಬರು ಸೇರಿ ಏನು ಮಾಡ್ತಿದ್ದೀರಾ? ಚೋಲೆ ಭಟೂರೆ ಮಾಡ್ತೀವಿ. ಚೋಲೆ ಭಟೂರೆಗೆ ಅಲ್ಲಿ ಮತ್ತೆ ಏನದು ಚೋಲೆನ ಅದು ಚೋಲೆ ಇದು ಮಾಡೋಕ್ಕೆ ವಿಸಿಲ್ಗೆ ಇಟ್ಟಿದ್ದಾರೆ. ಓಕೆ, ಇವಾಗ ಅದಕ್ಕೆ ಚೋಲೆ ಭಟೂರೆಗೆ ಇದು ಚೋಲೆ ಅಲ್ಲ ಸರ್, ಇದು ಭಟೂರೆ ತೆಗಿ. ರಜ್ಜು ಮಿಕ್ಸ್ ಮಾಡಿ ಇಟ್ಟೋಗಿದ್ದಾನೆ. ಸಕದ ಮಾಡ್ತಾನೆ ಅದು. ಇದೆಲ್ಲ ಮತ್ತೆ ಮಾಡ್ತಾ ಇದೀವಿ. ಇವರು ಇಲ್ಲಿ ಚಪಾತಿ ಹೊಸಿತಿದ್ದಾರೆ. ಏನಕ್ಕೆ ಅಂದ್ರೆ ಲೇಟ್ ಆಗ್ಬಿಡುತ್ತೆ ಅವ್ರಿಗೆ. ನಾವಿದೆಲ್ಲ ಮಾಡೋಷ್ಟೊತ್ತಿಗೆ ಟೈಮ್ ಆಗುತ್ತೆ. ಅಪ್ಪನ ಕೆಲಸ ಇದೆಯಲ್ಲ, ಅದಕ್ಕೆ ಚಪಾತಿ ತಿನ್ಕೊಂಡು ಹೋಗ್ತಾರೆ. ಅಪ್ಪಂಗೆ ಮಾಡಿಟ್ಟಿರ್ತೀವಿ, ಸಂಜೆ ತಂತಾರೆ. ಅದಕ್ಕೆ ಮಾಡ್ತಿದ್ದಾರೆ ಅಲ್ಲಿ. ಮತ್ತೆ ಇವಾಗ ಈ ಚೋಲೆ ಭಟೂರೆ ಮಾಡ್ತಾರಲ್ಲ, ಅವನ್ನೆಲ್ಲ ತೋರಿಸ್ತೀನಿ. ಸಖತ್ತಾಗಿರುತ್ತೆ ಚೋಲೆ ಭಟೂರೆ. ಒಂದ್ಸತಿ ಮಾಡಿದ್ರಂತೆ. ನಾನು ಮೊದಲೇ ಒಂದ್ಸಲ ಮಾಡಿದ್ದೆ, ಚೆನ್ನಾಗಿ ಬಂದಿತ್ತು. ಇದು ಬೆಳಿಗ್ಗೆ, ಅದಕ್ಕೆ ಬೆಳಿಗ್ಗೆ ಇಲ್ಲೆಲ್ಲ ಚೆನ್ನಾಗಿಲ್ಲ ಅಂದಿದ್ರೆ ಪ್ರಜ್ಜು ಮಾಡೋದಿಲ್ಲ. ಪ್ರಜ್ಜು ಇದ್ದ ಅವಾಗ ಮಾಡ್ಕೊಂಡು. ಅಲ್ಲ ಇಲ್ಲಿ ಸ್ವಲ್ಪ ಎಲ್ಲ ಅಂಡೈತಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಅದೇನು ಮಾಡೋಕ್ಕಾಗಲ್ಲ, ಬೆಳಗ್ಗೆ ಹಂಗೆ ಇರುತ್ತೆ ಎಲ್ಲ. ಅಮ್ಮನ ಕೆಲಸ ಇದೆ. ಓ ಹೌದಾ? ಎಷ್ಟು ಗಂಟೆಗೆ? ಇಲ್ಲ, ಅಷ್ಟೊಂದು ಮಾಡಿರ್ತೀನಿ. ಅಷ್ಟೊಂದು ಮಾಡು ಸ್ವಲ್ಪ. ಇವತ್ತು ನಾವು ಮಾಡ್ತೀವಿ ಕೆಲಸ. ಏನು ತಿಂತ ಇದ್ದೀರಾ ಮಗ? ಚಪಾತಿ, ಮೀನು,
ಮತ್ತೆ ಮೀನು ಸಾರು, ಆಮೇಲೆ ಚಾ. ಚಾ ಟೀ. ಚಾ ಬೇಕೇ ಬೇಕು ನಿಮಗೆ. ಹಾಂ. ಸೊ ಬೆಳಿಗ್ಗೆ ಏನಿದು ನಾವು ಚೋಲೆ ಭಟೂರೆ ಮಾಡ್ತಿದ್ದೀವಲ್ಲ, ಸೊ ಇವರು ತಿನ್ನೋಕ್ಕಾಗಲ್ಲ, ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಚಪಾತಿ ಮೀನು ಸಾರು ತಿಂದು ಈಗ ಕೆಲ್ಸಕ್ಕೆ ಹೋಗೋದಾ? ಡ್ಯೂಟಿಗೆ. ಮತ್ತೆ ಥ್ಯಾಂಕ್ ಯು ಮಾಡ್ಕೊಂಡಿದ್ದಕ್ಕೆ. ವೈಫೈ ಏನು ಫೀಡ್ ಆಯ್ತಾ? ಸ್ವಲ್ಪ ಪರವಾಗಿಲ್ಲ, ಇನ್ನು ಸ್ವಲ್ಪ ಉಸಿರಾಡ್ಬೋದು ನೋಡೋ ಮಧ್ಯಾಹ್ನ ಬಂದಿದ್ದು ಸ್ವಲ್ಪ ಹೊಸರಾಡ್ ಸರ್. ಓಕೆ, ಹುಷಾರ ಓಡ್ ಬನ್ನಿ. ಬೈ ಟೇಕ್ ಕೇರ್. ಏನೋ ಮಾಡ್ತಿದ್ಯಾ? ಫೋನ್ ನೋಡ್ತಾ ಇಲ್ಲ. ಏನು ನೋಡ್ತಿದ್ಯಾ ಫೋನಲ್ಲಿ? ರೀಲ್ಸು. ಯಾವ ರೀಲ್ಸ್? ಸೊ ಪ್ರಜ್ಜು ಆ್ಯಕ್ಚುಲಿ ಕೆಲಸ ಮಾಡೋದು ಎಲ್ಲಿ ಅಂತ ತುಂಬ ಜನ ಕೇಳ್ತಿದ್ರಿ. ಎಲ್ಲಿ ಹೇಳು ಪ್ರಜ್ಜು? ಚೆನ್ನೈಯಲ್ಲಿ ಎಲ್ಲಿ? ಆಳ್ವಾರ್ಪೇಟಲ್ಲಿ ಪ್ರಜ್ಜು ಈಗ 3 ಸ್ಟಾರ್ ಹೋಟೆಲಲ್ಲಿ ಕೆಲಸ ಮಾಡ್ತಿರೋದು. ಸೊ ಹೋಟೆಲ್ ಹೆಸರು ಗೊತ್ತು? ಶೆಲ್ಟನ್. ಅಲ್ಲೊಂದು ಶೆಲ್ಟನ್ ಇದೆ ಚೆನ್ನೈಯಲ್ಲಿ. ಸೊ ಅಲ್ಲಿ ಇವನು ಕೆಲಸ ಮಾಡ್ತಿರೋದು. ನಮ್ಮ ಕಡೆಯವ್ರು ಯಾರನ್ನ ಚೆನ್ನೈಯಿಂದ ನೋಡ್ತಿರೋರು ಶೆಲ್ಟನ್ ಹೋಟೆಲ್ ಹೋದರೆ ಪ್ರಜ್ಜು ಅಲ್ಲಿ ಕುಕ್ ಮಾಡ್ತಿರ್ತಾನೆ, ಮೀಟ್ ಆಗಲ್ಲ ಪಾಪ. ಸೊ ಅಲ್ಲಿ ಹೋಗಿ ಹೋಟೆಲಲ್ಲಿ ಒಳ್ಳೆ ಚೆನ್ನಾಗಿರುತ್ತೆ ಅಲ್ಲಿ. ಚೆನ್ನಾಗಿದೆ. ಸೊ ನೆಕ್ಸ್ಟ್ ಒಂದು ಸತಿ ನಾವು ಬರ್ತೀವಿ ಚೆನ್ನೈಗೆ, 100% ಬರ್ತೀವಿ ಈ ಸತಿ. ಓಕೆನಾ? ಬಂದಾಗ ಯಾವಾಗ? ಅದೇ ನೆಕ್ಸ್ಟ್ ಊರಿಗೆ ಹೋದಾಗ ಅದೇ ಟ್ರೈನಲ್ಲಿ ಬರ್ತೀವಿ. ಅಲ್ಲಿ ಈಗ ಆಳ್ವಾರ್ಪೇಟು ಹಿಂಗೆ, ಅಲ್ಲಿ ಹಿಂಗೆ ಬರೋದು ಆ ಕಡೆ. ಈಗ ಅಲ್ಲಿ ಟ್ರೈನಲ್ಲಿ ಇಳಿತೀವಿ ಚೆನ್ನೈ. ಅಲ್ಲಿಂದ ರ್ಯಾಪಿಡ್ ಅಷ್ಟೇ. ರ್ಯಾಪಿಡ್ ಆಟೋದಲ್ಲಿ ಬರ್ಬೋದು. ಎಷ್ಟು ಕಿಲೋಮೀಟರ್ ಆಗುತ್ತೆ? ಆಗುತ್ತೆ, ಒಂದು 6 ಕಿಲೋಮೀಟರ್ ಆಗುತ್ತೆ. ಅಷ್ಟೇನಾ? ಓಕೆ, ಅಲ್ಲಿ ಬಂದಾಗ ಖಂಡಿತ ನಿಮ್ಮ ಹೋಟೆಲ್ಗೆ ಬರ್ತೀವಿ, ಊಟ ಮಾಡ್ತೀವಿ, ಮತ್ತೆ ಹೆಂಗಿದೆ ಏನು ಅಂತ ಹೇಳ್ತೀವಿ. ಓಕೆನಾ? ಪೂಜಾ ಏನು ಮಾಡ್ತಿದ್ಯಾ? ಕೆಳಗಡೆ ಕೂತ್ಕೊಂಡು ಜೀರಿಗೆ ಪುಡಿ ಮಾಡ್ತಾ ಇದ್ದೆ. ಅವಳಿಗೆ ಬೆಳಗ್ಗೆಯಿಂದ ಅವಳ ಮಗ ನೋಡೋಕ್ಕಾಗ್ತಿಲ್ಲ, ಸಿಡ ಅಂತವಳೆ. ಚಿಕ್ಕ ಜಾಗದಲ್ಲಿ ಏನು ಮಾಡೋಕ್ಕೆ ಆಗ್ತಿಲ್ಲ. ಓಕೆ, ಮಾಡು ಆಗುತ್ತೆ. ಸ್ವಲ್ಪ ಏನು ಗೊತ್ತಾ, ಅಡುಗೆ ಮಾಡ್ಕೊಳ್ತಾರೆ ನೋಡಿಲೆ, ಯಾವಾಗಲೂ ಖುಷಿಯಿಂದ ಮಾಡಿದ್ರೆ ಎಲ್ಲ ಆರಾಮಾಗುತ್ತಂತೆ. ಹಸುವಾಗ್ತಿದೆ, ಅದಕ್ಕೆ ಟೈಮ್ ಆಯಿತು. ಆರಾಮಾಗಿ ಮಾಡು, ಬೇಗ ಆಗುತ್ತೆ. ಇವಾಗ ಚೋಲೆ ಭಟೂರೆ ಅಲ್ಲ ಇದು? ಇದು ಭಟೂರೆ ರೆಡಿ ಆಗ್ತಾ ಇದೆ. ಎಷ್ಟು ರೌಂಡ್ಗೆ ಗುಂಡು ಮಾಡೋಣ. ಹೆಂಗೆ ಮಾಡ್ಕೊಂಡು ಇಲ್ಲಿ ಚೋಲೆ ರೆಡಿ ಮಾಡ್ತಿದ್ದಾಳೆ. ಇದು ಬಟನ್ ತೆಗೆದು ಓಪನ್ ಮಾಡ್ದ? ಅಲ್ಲಿ ಬೇಯಿಸಿಟ್ಟಿದ್ದೀನಿ ಅದು. ಎಲ್ಲಿ ಇಟ್ಟಿದ್ದಾರೆ ಅಮ್ಮ? ಇಲ್ಲಿ ಇದೆ. ಎಷ್ಟು 1/4 kg ಎಷ್ಟೊಂದಾಗಿದೆ ನೋಡು. ಎಷ್ಟೊಂದ? ಇಲ್ಲಿ ಉಳಿಸಿಕ್ಕೆ ಅಷ್ಟಾಗಿದೆ ಅದು. ಹೌದಾ? ಇದೆಲ್ಲ ಫುಲ್ ರೆಡಿ ಆದಮೇಲೆ ಸಿಗ್ತೀವಿ ನಿಮಗೆ. ಇವಾಗ ಭಟೂರೆ ಹಾಕ್ತಿದ್ದಾನೆ. ಅದು ಉಬ್ಬುತ್ತೆ ಫುಲ್ಲು. ಈ ಥರ ಉಬ್ಬಬೇಕು, ಸಖತ್ತಾಗಿ ಮಾಡಿಬೇಕಾ? ಓಕೆ, ಈಗ ಚೋಲೆ ರೆಡಿ ಆಗಿದೆ. ಓಕೆ ಅಮ್ಮ, ಚೋಲೆ ಸ್ವಲ್ಪ ಆಗ್ಬಿಡ್ಲಿ. ಓಕೆ ನೋಡಿ, ಈ ಥರ ಬಂದಿದೆ. ಒಂದು ಇದು ಏನಂತಾರೆ, ಭಟೂರೆ ಅಲ್ಲ? ಇದು ಭಟೂರೆ, ಇದು ಚೋಲೆ, ಇದು ಭಟೂರೆ. ಚೋಲೆ ಭಟೂರೆ ತಿನ್ಬೇಕಾದ್ರೆ ಸಿಗ್ತೀವಿ ಮತ್ತೆ ನಿಮಗೆ. ಓಕೆ, ಚೋಲೆ ಭಟೂರೆ ರೆಡಿಯಾಗಿದೆ. ಹೆಂಗಿದೆ ಟೇಸ್ಟ್ ಮಾಡಿ ನಿಮಗೆ ಕೊಡ್ತೀನಿ ಫಸ್ಟ್. ನೀನು ತಿನ್ನು. ಹೆಂಗಿದೆ? ಚೆನ್ನಾಗಿದೆಯಾ? ನನಗೆ ಇಲ್ಲಿದೆ. ಸೊ ಅದು ಉಬ್ಬಿರೋದು ಅವಾಗಲೇ ಮಾಡಿಟ್ಟಿದ್ದು, ಅದಕ್ಕೆ ಹಿಂಗಾಗ್ತಿದೆ. ತಿಂದು ಮತ್ತೆ ಸಿಗ್ತೀವಿ ನಿಮಗೆ. ಚೆನ್ನಾಗಿದೆಯಾ? ಅವು ಶಿವಮೊಗ್ಗದಿಂದ ಐಟಮ್ಸ್ ಎಲ್ಲ ತಂದಿದ್ವಲ್ಲ, ಸೊ ಅದು ಏನೇನು ತಂದಿದ್ವಿ ಅಂತ ಈಗ ತೋರಿಸ್ತಾಳೆ. ಜಾಸ್ತಿ ಏನು ತಗೊಳಕ್ ಹೋಗಿಲ್ಲ ನಾವು. ತುಂಬಾ ಕಡೆ ಹುಡ್ಕಿ ನಾವೇನೋ ಅನ್ಕೊಂಡ್ ಹೋಗಿದ್ವಿ ಅಲ್ವಾ, ತುಂಬಾ ಏನೇನೋ ತಗೊಳ್ಬೇಕು ಅಂತೆಲ್ಲ. ಬಟ್ ಅಲ್ಲಿ ಮೊದ್ಲಿನ ತರ ಇಲ್ಲ ಅಲ್ಲಿ ಇವಾಗ.
ಮೊದ್ಲೆಲ್ಲ ತುಂಬಾ ಶಾಪ್ಸ್ ಇರ್ತಿತ್ತು. ಅಂದ್ರೆ ನಾವು ಹೋಗಿದ್ದ ದಿನ ಸರಿ ಇರ್ಲಿಲ್ಲ. ನಾವು ಸಂಡೇ ಹೋದ್ರೆ ಅಲ್ಲಿ ತುಂಬಾ ಜನ ಇರ್ತಾರೆ, ತುಂಬಾ ಐಟಮ್ ಏನದು ತುಂಬಾ ವೆರೈಟೀಸ್ ಆಫ್ ಬಟ್ಟೆಗಳು ಏನೇನೋ ಇರ್ತವೆ. ನಾವು ಅವತ್ತು ಸಂಡೇ ಹೋಗಿದ್ವಿ, ನೆನ್ಪಿದ್ಯಾ ಅಲ್ವೇನಾ? ಅವತ್ತು ನಾವು ಸಂಡೇ ಹೋಗಿದ್ದು ಮದ್ವೆ ಟೈಮಲ್ಲಿ. ಅದೇ ಇದೆಲ್ಲ ತಗೊಂಡ್ವಲ್ಲ, ಸ್ಯಾರಿಗಳು ಎಲ್ಲ ತಗೊಂಡ್ವಿ, ಸ್ಯಾರಿ ಮತ್ತೆ ಕಾಸ್ಮೆಟಿಕ್ಸು. ಮತ್ತು ಇನ್ನೊಂದೇನೆಂದರೆ, ನಮಗೆ ಶಿವಮೊಗ್ಗಕ್ಕೆ ಹೋಗಿದ್ವಲ್ಲ ಪರ್ಚೇಸ್ ಮಾಡೋಕ್ಕೆ, ಅವಾಗ ಒಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಅವ್ರ ಹೆಸರು ಒಬ್ರು ಆಂಟಿ ಅಲ್ವಾ, ಮಮತಾ ಅಂತ. ಅವ್ರ ಊರು ಜೈಪುರ ಅಂತೆ ಅವ್ರದ್ದೂರು, ಇಲ್ಲೇ ಕೊಪ್ಪದ ಹತ್ರನೇ. ಖುಷಿ ಆಯಿತು ತುಂಬ, ಅವ್ರು ನಮ್ಮನ್ನ ಕಂಡಿಡ್ದು ಮಾತಾಡ್ಸಿದ್ರಲ್ಲ ಅಲ್ವಾ, ತುಂಬ ಖುಷಿ ಆಯಿತು. ಎಲ್ಲರನ್ನು ಕೇಳಿದ್ರು ಅವರು. ಅದೇ ಲಾಸ್ಟ್ ಟೈಮ್ ಹೋದ್ವಾಗ ತುಂಬ ಪರ್ಚೇಸ್ ಮಾಡಿದ್ವಿ ನಾವು. ಈ ವೀಕ್ ಡೇಸಲ್ಲಿ ಹೋದ್ರೆ ಅಲ್ಲೇನು ಅಷ್ಟೊಂದು ಸಿಗಲ್ಲ, ಮತ್ತೆಲ್ಲ ಎಕ್ಸ್ಪೆನ್ಸಿವ್ ಇವಾಗ, ಮೊದ್ಲಿನ ತರ ಇಲ್ಲ. ಅಂದ್ರೆ ಅಲ್ಲಿ ಏನ್ ಗೊತ್ತಾ, ಈಗ ಅಲ್ಲಿ ವೀಕೆಂಡ್ಸ್ ಅಲ್ಲಿ ಒಂದ್ ರೇಟ್ ಇರುತ್ತೆ, ವೀಕ್ ಡೇಸ್ ಅಲ್ಲಿ ಒಂದ್ ರೇಟ್ ಇರುತ್ತೆ. ಏನಕ್ಕೆ ಅಂದ್ರೆ ವೀಕೆಂಡ್ ಅಲ್ಲಿ ಎಲ್ಲಾರು ಇರ್ತಾರೆ. ಅಲ್ಲೂ ಚೋರ್ ಬಜಾರ್ ಇದೆ ನೋಡು. ವೀಕೆಂಡ್ ಅಲ್ಲಿ ಎಲ್ಲಾರು ಎಲ್ಲಾ ತರ ಐಟಮ್ಸ್ ತಂದಿಡ್ತಾರೆ. ಮತ್ತೆ ನಾರ್ಮಲ್ ಆಗಿರೋ ಬಟ್ಟೆಗಳು ತಂದಿಡ್ತಾರೆ. ಅದಕ್ಕೆ ಅಲ್ಲಿ ಅಂದ್ರೆ ಇದ್ರಲ್ಲಿ ಸ್ಟ್ರೀಟ್ ಅಲ್ಲಿ ಮಾರ್ತಾರಲ್ಲ, ಅದಕ್ಕೆ ಅಲ್ಲಿ ರೇಟ್ ಕಡಿಮೆ ಇರುತ್ತೆ. ಶಾಪ್ ಅಲ್ಲಿ ಮಾರೋದ ರೇಟ್ ಬೇರೆ ಇರುತ್ತೆ. ಅದಕ್ಕೆ ನಾವು ಸಂಡೇ ಹೋಗಿದ್ರೆ ಬೆಟರ್ ಆಗ್ತಿತ್ತು. ನಾವ್ ಯಾವಾಗ್ಲೂ ಲಾಸ್ಟ್ ಟೈಮ್ ಹೋದ್ವಲ್ಲ ಅದೇ ಶಾಪಿಗೆ ಹೋಗಿದ್ವಿ. ಅದೇ ಹೇಳಿದೀವಲ್ಲ ವಿಡಿಯೋದಲ್ಲಿ. ಜಾಸ್ತಿ ಏನು ತಗೊಂಡಿಲ್ಲ. ಅಮ್ಮ ಒಂದು ಟಾಪ್ ತಗೊಂಡ್ರು. ಇದಕ್ಕೆ ಎಷ್ಟು ಬಿಲ್ ಆಯ್ತಂದ್ರೆ ಯಪ್ಪ, ಇಲ್ಲೇ ತಗೊಂಬೋದಿತ್ತು ಅನ್ಸ್ತು. 4,000 ರೂಪಾಯಿ ಆಯ್ತು. 4,500 ಆಯ್ತು. ಡಿಸ್ಕೌಂಟ್ ಆಗಿನೂ 4,500 ಆಯ್ತಲ್ವಾ. ಇದೊಂದು ಟಾಪ್ ತಗೊಂಡ್ರು ಅಮ್ಮ. ಇದೊಂಥರ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಕ್ಲೋತ್, ಸಿಲ್ಕ್ ಅನ್ಸುತ್ತೆ, ಸಿಲ್ಕ್ ಕ್ಲೋತ್. ನಿಮ್ಗೆ ಇಷ್ಟ ಆಯ್ತು? ಅಮ್ಮಗೆ ಇಷ್ಟ ಆಯ್ತು. ನಾವೇನೇನೋ ಅನ್ಕೊಂಡ್ವಿ. ಮೊದ್ಲೆಲ್ಲ ಹಂಗೆ ಇತ್ತು, ಇವಾಗ ಹಂಗಿಲ್ಲ. ಮತ್ತೆ ಅದಕ್ಕೊಂದು ಲೆಗ್ಗಿನ್ಸ್ ತಗೊಂಡ್ರು, ಅದಕ್ಕೆ ಮ್ಯಾಚ್ ಆಗೋ ಥರದ್ದು. ಆಮೇಲೆ ನಾನು ನೈಟ್ ಡ್ರೆಸ್ ತಗೊಂಡೆ 2. ಅಂದ್ರೆ ಇವಾಗ ದೊಡ್ಡ ಸೈಜ್ ಎಕ್ಸೆಲ್ ತಗೊಂಡ್ಬಿಟ್ಟು, ಎಕ್ಸೆಲ್ ಲಾರ್ಜ್ ತಗೊಂಡೆ. ನೋಡಿ ಇದು. ಸೊ ಇದಕ್ಕೆ ಇದು ಶರ್ಟ್ ಮತ್ತೆ ಪ್ಯಾಂಟ್ 2 ಬರುತ್ತೆ. ಎಲ್ಲ ಲೂಸ್ ಇರುತ್ತೆ. ಈ ಟೈಮಲ್ಲಿ ಫ್ರೀ ಆಗಿದ್ದು ಹಾಕ್ಬೇಕು, ಅಂದ್ರೆ ಸ್ವಲ್ಪ ದಪ್ಪ ಆಗ್ತಾ ಇರ್ತಾಳಲ್ಲ. ಅದ್ರದ್ದು ಪ್ಯಾಂಟು. ಇದ್ರಲ್ಲಿ ಫುಲ್ ಸ್ಲೀವ್ಸ್ ಇತ್ತು, ನಂಗೆ ಫುಲ್ ಸ್ಲೀವ್ಸ್ ಇಷ್ಟ ಆಗಲ್ಲ. ಫುಲ್ ಸ್ಲೀವ್ಸ್ ತಗೊಂಡಿಲ್ಲ, ಶೆಕೆ ಆಗುತ್ತೆ ಮತ್ತೆ ಅಲ್ವಾ. ಹೌದು. ಮತ್ತೆ ಅದೇ ಥರದ್ದು ಇನ್ನೊಂದು ತಗೊಂಡೆ. ನೋಡಿದ್ರೆ ನಾವಿಬ್ರೇ ತಗೊಂಡಿದ್ ಪಾಪ. ಹೋಗಿದ್ದು ವೆಂಕಿಗೆ ಏನಾದ್ರು ಮತ್ತೆ ಇನ್ನು ಸ್ವಲ್ಪ ಉಲ್ಟಾ ಇತ್ತು. ವೆಂಕಿಗೆ ಅದ್ ನೋಡಿ ಬೇಡವೇ ಬೇಡ ಅನಿಸ್ತಾ, ತಲೆ ಸುತ್ತ ಮತ್ತೆ ರೇಟ್ ನೋಡಿ. ನಿಮ್ಮ ಬ್ಯಾಂಗ್ಳೂರ್ ಹೌದು ಮೋಸ ಏನ್ ಗೊತ್ತಾ, ಅಲ್ಲ ಬರೀ ಇಷ್ಟೇ ಅಲ್ಲ, ಮತ್ತೆ ಇನ್ನು ಏನು ಇನ್ನರ್ ವೇರ್ಸ್ ಎಲ್ಲ ತಗೊಂಡ್ವಿ. ಅದೆಲ್ಲ ತೋರ್ಸಕ್ಕಾಗಲ್ಲ. ಅದು ಚೆನ್ನಾಗಿತ್ತು. ಈ ಶಾಪ್ ಅಲ್ಲಿ ಚೆನ್ನಾಗಿದೆ, ಕ್ವಾಲಿಟಿ ಸಖತ್ತಾಗಿದೆ ಇಲ್ಲಿ ಅಲ್ವಾ. ನಾನೇನು ಅನ್ಕೊಂಡಿದ್ದೆ ಮೊದ್ಲೆಲ್ಲ, ನಾನು ಇದು ಮಿಂತ್ರದಲ್ಲೇ ಆರ್ಡರ್ ಮಾಡ್ತಿದ್ದೆ ಇನ್ನರ್ ವೇರ್ಸ್ ಎಲ್ಲ. ಇಲ್ಲ, ಅಲ್ಲಿ ನಿಜವಾಗ್ಲೂ ನಾವು ಸಜೆಸ್ಟ್ ಮಾಡೋದಿಲ್ಲ. ಆ ಅಂಗಡಿಯಲ್ಲಿ ತುಂಬಾ ಚೆನ್ನಾಗಿದೆ, ಹೋಗಿ ತಗೊಳ್ಳಿ. ಅಲ್ಲಿ ಹೆಂಗಾರು ಇರ್ಲಿ, ಬಟ್ ಅಂಗಡಿಲಿ ಒಳ್ಳೆ ಕ್ಲಾತ್ಸ್ಗಳಿದಾವೆ, ಬಟ್ಟೆಗಳಿದಾವೆ, ತುಂಬಾ ಚೆನ್ನಾಗಿದೆ, ತಗೊಳ್ಳಿ ಅಲ್ಲಿ. ಹೌದು, ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಹೌದು, ಎಲ್ಲರಿಗೂ ಇಷ್ಟ ಆಯ್ತಲ್ವಾ ಮದ್ವೆ ಮದ್ವೆಗೆ ಅಂದ್ರೆ ಬೇರೆಯವ್ರು ಕೊಡೋದಕ್ಕೆ ಅಂತ, ಅಂದ್ರೆ ಫ್ಯಾಮಿಲಿಯಲ್ಲಿ ರಿಲೇಟಿವ್ಸ್ ಕೊಡ್ಬೇಕಲ್ಲ ಸ್ಯಾರಿ ಎಲ್ಲರಿಗೂ, ಅದಕ್ಕೆ ಅಲ್ಲೇ ತಗೊಂಡಿದ್ದೆ ಅವ್ರ ಶಾಪಲ್ಲಿ. ತುಂಬಾ ಚೆನ್ನಾಗಿತ್ತು ಅವ್ರ ಶಾಪಲ್ಲಿ ಸ್ಯಾರಿ ಎಲ್ಲ. ಓಕೆ, ನಾವು ಇನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ಅಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಾವು ತುಂಬಾ ದಿನದಿಂದ ಹೇಳ್ತಾನೆ ಇದೀವಿ, ಏನೋ ಒಂದು ಮಾಡ್ಬೇಕು ಅನ್ಕೊಂಡಿದೀವಿ ಅಂತ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ನೋಡೋಣ ಇದು ಈ ವಿಡಿಯೋ ಹಾಕದ್ಮೇಲೆ ಎಷ್ಟು ಜನ ಸಬ್ಸ್ಕ್ರೈಬ್ ಆಗಿರ್ತಾರೆ ಅಂತ. ಮಾಡ್ತಾರೆ ಅಲ್ವಾ. ತುಂಬಾ ಜನ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪ್ಲೀಸ್.